ಬರೀ ಬಿಸಿಲನ್ನೇ ಕಂಡಿದ್ದಂತಹ ಕಲಬುರಗಿ ಹಾಗೂ ರಾಯಚೂರಿನ ಜನ ಈಗ ಶೀತ ಗಾಳಿಗೆ ತತ್ತರಿಸಿ ಹೋಗಿದ್ದಾರೆ. ವಾತಾವರಣದಲ್ಲಿ ದಿಢೀರನೆ ಬದಲಾವಣೆಯಾಗಿದ್ದು ಹಿಂದೆಂದಿಗಿಂತಲೂ ಕಡಿಮೆ ಉಷ್ಣಾಂಶ ಇಲ್ಲಿ ದಾಖಲಾಗ್ತಾ ಇದೆ. ಹೀಗಾಗಿ ಅತಿಯಾದ ಚಳಿಯಿಂದ ನಾನಾ ಸಮಸ್ಯೆಗಳು ಬರುತ್ತೆ, ಮುನ್ನೆಚ್ಚರಿಕೆಯಿಂದ ಇರಿ ಅಂತ ವೈದ್ಯರು ಸೂಚಿಸಿದ್ದಾರೆ. ಈ ಕುರಿತ ವರದಿ ಇಲ್ಲಿದೆ. ಶೀತಗಾಳಿಗೆ ತತ್ತರಿಸಿದ ಬಿಸಿಲ ನಾಡು ರಾಯಚೂರು ಮಂದಿ. ಸರಾಸರಿಗಿಂತ 4 ರಿಂದ 6 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲು. ಶೀತಗಾಳಿಯ ಕೊರೆತಕ್ಕೆ ಬಿಸಿಲು ನಾಡಿನ ಜನ ತತ್ತರ. ರಾಯಚೂರು ಜಿಲ್ಲೆಯಲ್ಲಿ ವರ್ಷಕ್ಕೆ 2 ಕಾಲ, ಒಂದು ಬೇಸಿಗೆ ಕಾಲ, ಇನ್ನೊಂದು ಬಿರು ಬೇಸಿಗೆ ಕಾಲ ಅನ್ನೋ ಅಲ್ಲಿನ ಜನರ ಮಾತಿದೆ. ಆದರೆ ಈ ಬಾರಿಯ ಚಳಿಗಾಲ ಬಿಸಿಲ ನಾಡಿನ ಜನರನ್ನ ತತ್ತರಿಸುವಂತೆ ಮಾಡಿದೆ. ಬೆಳಗ್ಗೆ 8 ಗಂಟೆಯಾದ್ರೂ ಮಂಜು ಮುಸುಕಿದ ವಾತಾವರಣ ಕಾಣಸಿಗುತ್ತಿದೆ. ಬೇ ಆಫ್ ಬೆಂಗಾಲ್ ಸಮುದ್ರದಲ್ಲಿ ಕಡಿಮೆ ಒತ್ತಡ ಪ್ರದೇಶ ನಿರ್ಮಾಣವಾದ ಹಿನ್ನೆಲೆ ಕಳೆದ 2-3 ದಿನಗಳಿಂದ ಶೀತಗಾಳಿ ಬೀಸುತ್ತಿದ್ದು ಜನರಲ್ಲಿ ನಡುಕ ಹುಟ್ಟಿಸಿದೆ. ಸುಮಾರು ವರ್ಷಗಳ ಬಳಿಕ ರಾಯಚೂರು, ಕಲಬುರಗಿ, ಯಾದಗಿರಿ ಜಿಲ್ಲೆಯಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗುತ್ತಿದೆ. ಹೀಗಾಗಿ ಜೊತೆಗೆ ರೈತರು ಶೀತಗಾಳಿಯಿಂದ ಬೆಳೆಯನ್ನ ರಕ್ಷಿಸಿಕೊಳ್ಳುವಂತೆ ರಾಯಚೂರು ಕೃಷಿ ವಿವಿ ಅಧಿಕಾರಿಗಳು ಸಲಹೆ ನೀಡಿದ್ದಾರೆ. ರೈತ ಬಾಂಧವರೇ, ಇವಾಗ ನಮಗೆ ಒಂದು ಹವಾಮಾನದ ಮುನ್ಸೂಚನೆಯ ಪ್ರಕಾರ ಮುಂದಿನ 4-5 ದಿವಸಗಳವರೆಗೆ ರಾಯಚೂರು ಜಿಲ್ಲೆಯಾದ್ಯಂತ ನಮಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ ತೆಗೆದುಕೊಂಡ್ರೆ ಕಲಬುರಗಿಯಲ್ಲಿ ನಮಗೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಹಾಗೆ ರೈತ ಬಾಂಧವರು ಏನು ಮಾಡಬೇಕಪ್ಪ ಅಂತಂದರೆ ಸಣ್ಣ ಸಣ್ಣ ಕಾಯಿಗಳಾಗಲಿ ಅಥವಾ ಹೂ ಉದುರುವುದು ಕಂಡು ಬರುತ್ತೆ ಈ ಒಂದು ಶೀತಗಾಳಿಯಿಂದ. ಅದಕ್ಕಾಗಿ ನಾವು ಏನು ಮಾಡಬೇಕಂದ್ರೆ ನ್ಯಾಪ್ಥಲಿನ್ ಎಸ್ಟಿಕ್ ಆಸಿಡ್ ಒಂದು ಸಿಂಪರಣೆಯನ್ನು ತೆಗೆದುಕೊಳ್ಬೇಕು. ಮತ್ತು 19 ಅಂತ ಏನು ಹೇಳ್ತೀವೋ ಅದು 1% 10 ಗ್ರಾಮನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ರೈತ ಬಾಂಧವರು ಸಿಂಪರಣೆಯನ್ನು ಕೈಗೊಳ್ಳಬೇಕು. ನಮ್ಮ ರಾಯಚೂರಲ್ಲಿ ಇತ್ತೀಚಿನ ದಿನಗಳಲ್ಲಿ ಈಗ ಸುಮಾರು 3-4 ದಿನಗಳಿಂದ ವಿಪರೀತ ಕೊರೆಯುವ ಚಳಿ. ಈ ಚಳಿ ನಮಗೆ ಉತ್ತರ ಭಾರತದಲ್ಲಿ ಆಗುವ ಅನುಭವ ಇಲ್ಲೇ ಆಗುತ್ತದೆ. ಅದಕ್ಕೋಸ್ಕರ ಯಾರು ವಾಕಿಂಗ್ ಬರದೆ ಜನರು ಭಾಳ ಹಂಚಿಕೊಂಡು ಮನೇಲಿ ಇರ್ತಿದ್ದಾರೆ, ಸ್ವೆಟರ್ ಹಾಕ್ಕೊಂಡು. ನಾವು ಹೇಳ್ತೇವೆ, ಇಂಥ ಕೊರೆಯುವ ಚಳಿ ಸುಮಾರು ನಾನು ಹುಟ್ಟಿದಲ್ಲಿಂದ ನೋಡಿದ್ದಿಲ್ಲ. ಇಂಥ ಚಳಿ ಈ ಸಲ ಬಹಳ ಚಳಿ, ಕೊರೆಯುವ ಚಳಿ ಐತಿ. ಶೀತಗಾಳಿಗೆ ನಲುಗಿದ ಕಲಬುರಗಿ ಜನ, ಮಕ್ಕಳು, ವಯೋವೃದ್ಧರು ಎಚ್ಚರಿಕೆಯಿಂದಿರಲು ಸೂಚನೆ. ಇತ್ತ ಕಲಬುರಗಿ ಜಿಲ್ಲೆಯಲ್ಲಿ 2 ದಿನಗಳ ಕಾಲ ತೀವ್ರ ಚಳಿ ಇರುವ ಹಿನ್ನೆಲೆ ಜನ ಮುಂಜಾಗ್ರತಾ ಕ್ರಮ ವಹಿಸಬೇಕು ಅಂತ ಹವಾಮಾನ ಇಲಾಖೆ ಜಿಲ್ಲೆಯ ಜನರಿಗೆ ಎಚ್ಚರಿಕೆ ನೀಡಿದ್ದು, ಭಾರತೀಯ ಹವಾಮಾನ ಇಲಾಖೆಯು ಡಿಸೆಂಬರ್ 18ರಂದು ರೆಡ್ ಅಲರ್ಟ್ ಮತ್ತು ಡಿಸೆಂಬರ್ 19ರಂದು ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಬೆಳಗಿನ ಜಾವ ತೀವ್ರವಾದ ಶೀತ ಗಾಳಿ ಬೀಸುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನುಂ ಜಿಲ್ಲೆಯ ಜನತೆಯಲ್ಲಿ ಮನವಿ ಮಾಡಿದ್ದಾರೆ. ಈ ಮಧ್ಯೆ ಕಲಬುರಗಿ ನಗರದಲ್ಲಿ ರಸ್ತೆಯ ಬದಿ ಮಲಗಿರುವ ಓರ್ವ ಭಿಕ್ಷುಕ ಸಾವನ್ನಪ್ಪಿದ್ದು, ತೀವ್ರವಾದ ಚಳಿಗೆ ಭಿಕ್ಷುಕ ಸಾವನ್ನಪ್ಪಿರುವ ಸಂಶಯ ವ್ಯಕ್ತವಾಗಿದೆ. ಇನ್ನು ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಕೆಮ್ಮು, ಕಫ, ಜ್ವರ ಸೇರಿದಂತೆ ನಾನಾ ಕಾಯಿಲೆಗಳು ಬರುವ ಸಾಧ್ಯತೆ ಹಿನ್ನೆಲೆ ಚಿಕ್ಕ ಮಕ್ಕಳು, ವಯೋವೃದ್ಧರು ಆದಷ್ಟು ಬೆಚ್ಚಗಿನ ಪ್ರದೇಶದಲ್ಲಿ ಇರುವಂತೆ ವೈದ್ಯರು ಸೂಚಿಸಿದ್ದಾರೆ. ಅದು ವಿಶೇಷವಾಗಿ ಮಕ್ಕಳಲ್ಲಿ. ನಾನು ಅದಕ್ಕೆ ಮಕ್ಕಳ ಬಗ್ಗೆ ಹೇಳ್ತೀನಿ, ಆಮೇಲೆ ಸ್ವಲ್ಪ ದೊಡ್ಡವ್ರ ಬಗ್ಗೆಯೂ ಹೇಳ್ತೀನಿ. ಥಂಡಿಗಾಲ ಬಂದಗಳೇ ವಾತಾವರಣದಲ್ಲಿ ವಿಪರೀತವಾಗಿ ನಾನಾ ಥರದ ವೈರಸ್ಗಳು ಡೆವಲಪ್ ಆಗೋದರಿಂದ ಯಾವ್ಯಾವ ಕಾಯಿಲೆಗಳು ಅಂದರೆ ಭಾಳ ಸಾಮಾನ್ಯವಾಗಿ ಅಂದರೆ ಕೆಮ್ಮು, ನೆಗಡಿ, ಜ್ವರ, ಬ್ರಾಂಕ್ಯೋಲೈಟಿಸ್ ಅಂತೀನೋ, ಅದು ಕಫ ಆಗೋದು ಅಥವಾ ವೀಸಿಂಗ್ ಅಂತ ಬರ್ತೀವಿ, ಅದರ ಒಳಗಡೆ ಸುಯಿ ಅಂತ ಆವಾಜ್ ಬರೋದು ಮಕ್ಕಳಿಗೆ ಜಾಸ್ತಿ ಆಗುತ್ತೆ. ಇನ್ನೊಂದು ಈ ಟೈಮ್ನಲ್ಲಿ ಇನ್ನೂ ಹೆಚ್ಚು ಬರೋದಂದರೆ ಚರ್ಮ ರೋಗಗಳು ಭಾಳ ಜಾಸ್ತಿ ಈ ಟೈಮ್ನಾಗ. ಹಾಗಾಗಿ ಆದಷ್ಟು ನಿಮ್ಮ ಚರ್ಮನ ಹೊರಗಡೆ ಕಾಣಿಸುವಂಥ ಎಕ್ಸ್ಪೋಸ್ ಆಗುವಂಥ ಬಟ್ಟೆಗಳನ್ನು ಹಾಕ್ಕೋಬೇಡಿ, ಫುಲ್ ಕವರ್ ಏನಂತ ಹಾಕ್ಕೊಳ್ರಿ. ಒಟ್ನಲ್ಲಿ ಹೆಚ್ಚು ಬಿಸಿಲನ್ನೇ ಕಂಡ ಜನರು ಈಗ ಶೀತ ಗಾಳಿಗೆ ಕಂಗೆಟ್ಟಿದ್ದಾರೆ. ಇನ್ನು 1 ವಾರ ಕಾಲ ಶೀತ ಗಾಳಿಯ ಪ್ರಭಾವ ಇರಲಿದ್ದು, ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ಆರೋಗ್ಯ ಕಾಪಾಡಿಕೊಳ್ಳಲು ವೈದ್ಯರು ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಿದ್ದಾರೆ. ವಿಜಯ್ ಜಾಗಟಕಲ್ ಜೊತೆ ಪ್ರವೀಣ್, ಪಬ್ಲಿಕ್ ಟಿವಿ.